ಅಧ್ಯಕ್ಷರ ಪಟ್ಟದ ವಿಚಾರದಲ್ಲಿ ಅದು ಬೇಕೋ ಬೇಡವೋ ಕಾಸ್ಟ್ ಕಾಂಬಿನೇಷನ್ ಬಗ್ಗೆ ಚರ್ಚೆ ಆಗುತ್ತೆ ಮೋಹನ್ ವಿಶ್ವ ಅವರೇ. ಇವಾಗ ಎದುರು ಕಾಣ್ತಿರೋ ಎರಡು ಹೆಸರು, ಒಂದು ಸತೀಶ್ ಜಾರಕಿಹೊಳಿ, ಇಲ್ಲದೆ ಹೋದ್ರೆ MB ಪಾಟೀಲ್ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಓಟ್ಗಳು, ದಲಿತರು, SC ST, ಎನಿವೆ ಬಿಜೆಪಿಗೆ ಆ ವೋಟ್ ಬ್ಯಾಂಕ್ ಯಾವಾಗ್ಲೂ ಜಾಸ್ತಿ ಸಪೋರ್ಟ್ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲ ವಿಶ್ಲೇಷಣೆ ಇದೆ. MB ಪಾಟೀಲ್ರು ರಾಜ್ಯಾಧ್ಯಕ್ಷರಾದ್ರೆ ಅಲ್ಲಿಗೆ ನಿಮ್ಮ ಪಕ್ಷದ ಗಟ್ಟಿ ಬೆಂಬಲವಾಗಿ ನಿಂತಿದ್ದ ಲಿಂಗಾಯತ ಸಮುದಾಯ ಎಲ್ಲೊಂದ್ ಕಡೆ ಆ ವೋಟ್ ಬ್ಯಾಂಕ್ ಕಡೆಗಿದ್ದ ದೃಷ್ಟಿ ಅಥವಾ ಆ ವೋಟ್ ಬ್ಯಾಂಕಿಗೆ ನಿಮ್ಮ ಪಕ್ಷದ ಜೊತೆಯಲ್ಲಿದ್ದ ಒಂದು ಸಖ್ಯ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ. ನೋಡಿ ಸ್ಮಿತಾ, ನೀವು ಯಾವುದೇ ಕ್ಯಾಸ್ಟ್ ಕಾಂಬಿನೇಷನ್ ಮಾಡಿದ್ರು ಆ ಕ್ಯಾಸ್ಟ್ ನ ರೆಪ್ರೆಸೆಂಟ್ ಮಾಡುವಂತ ನಾಯಕ ಏನ್ ಮಾಡಿದಾನ ಕಮ್ಯುನಿಟಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ನಮ್ಮ ಪಕ್ಷದಲ್ಲಿ ಅದು ಲಿಂಗಾಯತರಾಗ್ಬೋದು, ಒಕ್ಕಲಿಗರಾಗ್ಬೋದು, SC-ಗಳಾಗ್ಬೋದು, ST-ಗಳಾಗ್ಬೋದು, OBC-ಗಳಾಗ್ಬೋದು, ಅದರ ರಾಷ್ಟ್ರ ಮಟ್ಟದಲ್ಲಿ ಆಗ್ಬೋದು, ರಾಜ್ಯ ಮಟ್ಟದಲ್ಲಿ ಆಗ್ಬೋದು. ಸೊ ಪ್ರತಿಯೊಂದು ಕಮ್ಯುನಿಟಿನೂ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಅದು ನೀವು ಡೆವಲಪ್ಮೆಂಟ್ ವಿಚಾರದಲ್ಲಿ ಆಗ್ಬೋದು, ತಿರ್ಗಾ ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲಿ ಆಗ್ಬೋದು. ಇದು ರೆಗ್ಯುಲರ್ ನಡ್ಕೊಂಡ್ ಬರ್ತಾರಂತ ವಿಷಯ. ಒಬ್ಬ ಆರ್ಡಿನರಿ ಕಾರ್ಯಕರ್ತರು ಅಷ್ಟೇ ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಏನು ಇಲ್ದಿರೋರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಈ ರೀತಿಯಾಗಿ ನೀವು ಕ್ಯಾಸ್ಟ್ ಕಾಂಬಿನೇಷನ್ ಅಂತ ನೋಡಿದಾಗ ಏನ್ ಮಾಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜಸ್ಟ್ ಬಿಕಾಸ್ ಕಾಂಗ್ರೆಸ್ ಅವ್ರು ಯಾರೋ ಲಿಂಗಾಯತನ ಅಧ್ಯಕ್ಷ ಮಾಡಿದ್ದು ಅಂದ ತಕ್ಷಣ ನಮ್ಗೇನೋ ವೋಟ್ ಬ್ಯಾಂಕ್ ಅಫೆಕ್ಟ್ ಆಗ್ಬಿಡುತ್ತೆ, ಅಥವಾ ಅವರು ಜಾರಕಿಹೊಳಿ ಅವ್ರು ಮಾಡಿದ ತಕ್ಷಣ ನಮ್ಗಿನ್ನೊಂದು ವೋಟ್ ಬ್ಯಾಂಕ್ ಅಫೆಕ್ಟ್ ಆಗುತ್ತೆ. ಸಾರಿ, ಇಟ್ ನಾಟ್ ವರ್ಕ್ ದಟ್ ವೇ. ಆಯ್ತಲ್ಲ, ಆ ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಆಗ್ಬೋದು ಅಥವಾ ಹೋಲ್ ನಮ್ಮ ಒಂದು ಓವರ್ ಆಲ್ ಅಜೆಂಡಾ ತಗೊಂಡ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ತಗೊಂಡ್ಬೇಕು ಅಂತಾನೆ ಮಾಡ್ತಾ ಇರೋದು. ಆಯ್ತಲ್ಲ, ಅಫ್ಕೋರ್ಸ್ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು, ಮಾಡ್ತೀವಿ, ಹಿಂದೆನೂ ಮಾಡಿದೀವಿ, ಮುಂದೆನೂ ಮಾಡ್ತೀವಿ. ಸೊ ಅದು ಇದ್ದೇ ಇರ್ತದೆ. ಸೊ ಹಾಗಂತ ಅವ್ರು ಯಾರನ್ನೋ ಮಾಡ್ಬಿಟ್ರು ಅದರಿಂದ ನಮ್ಗೇನೋ ವೋಟ್ ಬ್ಯಾಂಕ್ ಅಫೆಕ್ಟ್ ಆಗುತ್ತೆ, ಸಾರಿ, ಆ ತರ ವರ್ಕ್ ಆಗೋದಿಲ್ಲ ರಾಜಕಾರಣ. ಸರಿ, ನಾಗರಾಜ್ ಯಾದವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. PCR ವಾಯ್ಸ್ ಓಕೆ ಇದ್ರೆ ನಾನು ಅವ್ರನ್ನ ಪ್ರಶ್ನೆ ತಗೊಳ್ತೀನಿ. ನೀವೇ ವೆಲ್ಕಮ್ ಟು ದ ಶೋ ಸರ್. ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ, ಬದಲಾವಣೆ ಆಗಬೇಕು ಅನ್ನೋದು, ಆದ್ರೆ ನಾನ್ ಯಾಕೆ ಆಗ್ಬಾರ್ದು ಅಂತ ಹೇಳಿ MB ಪಾಟೀಲ್ರು ಒಂದ್ ಕಡೆ, ಮತ್ತೊಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆ ಅಂತೆ. ಹೌದಾ? ಐ ವಾಂಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಹಾಗಾಗಿ ಅಧಿಕೃತವಾಗಿ ನೀವು ವಕ್ತಾರ ಇದ್ದೀರಿ, MLC ಇದ್ದೀರಿ, ವೆರಿ ವೆರಿ ಕ್ಲೋಸ್ ಅಸೋಸಿಯೇಟ್ ಬೋತ್ ಆಫ್ ದೇಮ್. ಆ ತರ ಇದೇ ಬೇಕು, ನಾನೇ ಬೇಕು, ನಾನೇ ಆಗ್ಬೇಕಂತ ಹಠ ಯಾರಲ್ಲೂ ಇಲ್ಲ. DK ಶಿವಕುಮಾರ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷವನ್ನು ನಡೆಸಿಕೊಂಡೋದ್ರು, ತದನಂತರ ಸರ್ಕಾರ ಬಂದ ನಂತರ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ಅವ್ರಿಗೊಂದು ಜವಾಬ್ದಾರಿನ ಕೊಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರು ಕಂಟಿನ್ಯೂ ಆಗಿ ವಿಚಾರಗಳಂತ ಹೇಳ್ತಾರೆ, ಅದು ಕಂಟಿನ್ಯೂ ಆಗಿರ್ತಾರೆ. ಈಗ ಅವರು ಡೆಪ್ಟಿ CM ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎರಡು ಬಹಳ ದೊಡ್ಡ ಪೋರ್ಟ್ಫೋಲಿಯೋಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ನಗರಾಭಿವೃದ್ಧಿ ಇರ್ಬೋದು ಮತ್ತು ನೀರಾವರಿ ಇರ್ಬೋದು. ಅವರಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಐ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಇರ್ತಕ್ಕ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಉದಾಹರಣೆಗೆ ಹೇಳಬೇಕು ಅಂದ್ರೆ ಮೊನ್ನೆ ಸಂಡೂಡ್ನ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ರು. ಯಾವ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಂತ ವಿಚಾರನ ಅವರ ನಾಯಕತ್ವ ಅವರ ಪ್ರತಿಭೆಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ನೋಡಿದ್ದೀರಿ. ಯಾಕಂದ್ರೆ ಆ ಸಂಡೂರು ಅಂತಕ್ಕಂಥ ನಮ್ಮ ಕ್ಷೇತ್ರ, ಇದು ಸಂಡೂರಲ್ಲ, ಐಮ್ ಟಾಕಿಂಗ್ ಅಬೌಟ್ ಶಿಗ್ಗಾಂವಿಯಲ್ಲಿ 4 ಸಲ ಬೊಮ್ಮಾಯಿ ಅವರು ಗೆದ್ದಂತ ಕ್ಷೇತ್ರ ಅದು. ಅವ್ರಿಗೆ ಎಲ್ಲಾ ವರ್ಗದ ಜನ ಓಟ್ ಆಗ್ತಾ ಇದ್ರು. ಈ ರೀತಿ ಯಾಕೆ ನಮ್ಮ ಹಿಂದುಳಿದ ವರ್ಗದವರು ಇರ್ಬೋದು, ಪಂಚಮ ಶಾಲೆಗಳಿರ್ಬೋದು, ಅದು ಅಲ್ಪಸಂಖ್ಯಾತರು ಒಂದ್ ಕಡೆಗೆ ಇರಲಿ, ಯಾವಾಗಲೂ ಕೂಡ ಕಾಂಗ್ರೆಸ್ ಕಡೆ ಮಾಡ್ತಾರಂತ ಡಿಸೈಡೆಡ್ ಫ್ಯಾಕ್ಟರ್ ಅಂತ ಇರಲಿ, ಆದ್ರೂ ಕೂಡ ನಾಯಕರ ಸಮುದಾಯಗಳಿರ್ಬೋದು, ಯಾದವ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಇವೆಲ್ಲವನ್ನೂ ಕೂಡ ಸೋಷಿಯಲ್ ಇಂಜಿನಿಯರ್ ಮಾಡಲಿಕ್ಕೆ 3 ತಿಂಗಳ ಕಾಲ ಅವರೊಂದು ಹೊಸ ಫಾರ್ಮುಲಾ ಕೆಲಸ ಮಾಡಬೇಕು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಯಶೋನ್ ಇಸ್ ಲೀಡರ್ಶಿಪ್ ಕ್ವಾಲಿಟೀಸ್. MB ಪಾಟೀಲ್ ಅವರು ಮೊದಲಿಂದನೂ ಕೂಡ ಕಂಟೆಂಡರ್. DK ಶಿವಕುಮಾರ್ ಆಗಬೇಕಾದ್ರೂ ಕೂಡ ಇವಾಗ ಕಂಟೆಂಡರ್ ಒಂದು ಆ ಭಾಗದ ಜನಗಳು ಮಾಡಬೇಕು. ನಮಗೆ ಜಾತಿಗಿಂತ ಹೆಚ್ಚಾಗಿ ಆ ಭಾಗದ ಜನರಿಗೆ ನಾವು ನಾಯಕತ್ವ ಕೊಡಬೇಕಂತ MB ಪಾಟೀಲ್ ಅದು ಕಂಟೆಂಟ್ ಫಾರ್ ಇಟ್, ನೋ ಡೌಟ್ ಅಬೌಟ್ ಇಟ್. ಆದ್ರೆ ಯಾರು ಕೂಡ ನಾನೇ ಆಗಬೇಕು ಅಂತದ್ದು ಯಾಕಂದ್ರೆ ಮುಂದಿನ ಎಲೆಕ್ಷನ್ಗಳು ಯಾವ ಸದ್ಯಕ್ಕೆ ಯಾವುದು ಇಲ್ಲ. ಇನ್ನು ಎಲೆಕ್ಷನ್ ಇರ್ತಕ್ಕಂಥದ್ದು ಇನ್ನು 3 ವರ್ಷ ಆದ್ಮೇಲೆ. ಸತೀಶ್ ಜಾರಕಿಹೊಳಿ ಅವರು ರಿಪಬ್ಲಿಕ್ ಕನ್ನಡ ಕೊಟ್ಟ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ನಾವು ಪ್ಲೇ ಮಾಡಿದ್ವಿ. ಅಧ್ಯಕ್ಷಗಿರಿ ಕೊಡ್ಲೇಬೇಕು ಅಂತ ಹೇಳಿ ನಾನೇನ್ ಡಿಮಾಂಡ್ ಇಟ್ಟಿಲ್ಲ, DCM ಇಟ್ಟಿದ್ದೆ. ಅಂದ್ರೆ DCM ಕೊಡದೆ ಹೋದ್ರೆ ಅಧ್ಯಕ್ಷರನ್ನು ಕೊಡ್ಲಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸ್ಮಿತಾ ಮೇಡಮ್ ಬಗ್ಗೆ ಗೌರವ ಇದೆ ನಮ್ಗೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ DCM ಬಗ್ಗೆ ಹಲವಾರು ಚರ್ಚೆಗಳಾಯ್ತು. ಚರ್ಚೆ ಆದಾಗ ನೀವು ಕೂಡ ಚರ್ಚೆ ಮಾಡ್ಬಿಟ್ರಿ. ಏನ್ರಿ ಪ್ರತಿದಿನ ಒಬ್ರು DCM ಕೇಳ್ತಾ ಇದಾರೆ, 108 ಕತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಬಗ್ಗೆ ಮಾತಾಡಿರ್ಬೋದು, ರಾಜಣ್ಣ ಅವ್ರ ಹೇಳಿಕೆ ಬಗ್ಗೆ ಮಾತಾಡಿರ್ಬೋದು, MB ಪಾಟೀಲ್ ಹೇಳಿಕೆ, ಬಹಳಷ್ಟು ಚರ್ಚೆಗಳಾಗಿದೆ. ಅದು ದಿಸ್ ಮ್ಯಾಟರ್ ವಾಸ್ ಡೆಫಿನೆಟ್ಲಿ. ಆಮೇಲೆ ಹೈಕಮಾಂಡ್ ಹೇಳ್ತಾರೆ DCMಗಳನ್ನ ಯಾವಾಗ ಮಾಡಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ, ಮಾತಾಡಬಾರ್ದು ಅಂತಂದಾಗ ಅವ್ರು ಯಾರು ಮಾತಾಡ್ತಾ ಇಲ್ಲ ಅಂತ ವಿಚಾರ ಹೇಳ್ತೀನಿ. ಆವಾಗ ಬೇಡಿಕೆ ಇಟ್ಟಿದ್ದು ನಿಜ. ಆದರೆ ಪಕ್ಷದ ಅಧ್ಯಕ್ಷ ವಿಚಾರ ಬಂದಾಗ ನಮ್ಮ ಸಿದ್ದರಾಮಯ್ಯನವರು ಇರ್ಬೋದು, DK ಸಾಹೇಬ್ ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ವಿಶೇಷವಾಗಿ ಈ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕರ್ನಾಟಕದವರೇ ಆಗಿದ್ರಿಂದ ಎಲ್ಲ 224 ಕ್ಷೇತ್ರಗಳ ಮತ್ತು ಎಲ್ಲ ವರ್ಗಗಳ ಮಾಹಿತಿ ಅವ್ರ ಹತ್ರ ಇರೋದ್ರಿಂದ ಯಾರು ಈ ಸಮಯಕ್ಕೆ ಸೂಕ್ತ ಅವ್ರನ್ನ ಮಾಡೋದನ್ನ ಎಲ್ಲರೂ ಒಪ್ಕೊಂಡು ಕೆಲಸ ಮಾಡ್ಲಿಕ್ಕೆ ನಾವು ತಯಾರನ್ನ ಮಾಡ್ತೀವಿ. ಬಿಜೆಪಿಯಲ್ಲಿ ಯಾರು ಅಧ್ಯಕ್ಷ ಆಗ್ತಾರೆ ಅದನ್ನ ನೋಡ್ಕೊಂಡು ನಾವು ಮಾಡ್ತಕ್ಕಂಥ ಪ್ರಸಂಗ ನಮ್ಮಲ್ಲಿ ಇಲ್ಲ ಅಂತ ವಿಚಾರಗಳು ಹೇಳ್ತೀವಿ. 100ಕ್ಕೆ 100% ನಾವೀಗ ಗೆದ್ದು ತೋರಿಸಿ ಮುಂದಕ್ಕೂ ಗೆಲ್ಬೇಕು ಅಂತ ಇನ್ನು 10 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕು ಅಂತೇಳಿ ನಾವು
ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡ್ತೀವಿ. ಕೆಲವು ಪಾರ್ಟಿಗಳು ಹೇಳ್ತಕ್ಕಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರೆ ಹೇಳಿಕೆಗಳು ಇರ್ತವೆ. ಅದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡಿ ತೋರಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸರ್ವ ಜನಾಂಗನು ಅಧಿಕಾರ ಬಂದ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಆದ್ರೂ ಕೂಡ ಆರ್ಗನೈಸೇಷನ್ ಕೂಡ ಹೇಳ್ತೀವಿ ಕೇಳಿ, ಎಲ್ಲ ವರ್ಗಗಳಿಗೆ ನಾವು ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು. ಅಲ್ಪಸಂಖ್ಯಾತರಿರಲಿ, ಬಹುಸಂಖ್ಯಾತರಿರಲಿ ಅಥವಾ ಹಿಂದುಳಿದ ವರ್ಗ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ, KN ರಾಜಣ್ಣ ಅವರು ಮಾಡ್ತಾರೆ, MB ಪಾಟೀಲ್ ಅವರು ಮಾಡ್ತಾರೆ. KN ರಾಜಣ್ಣ ಅವರು ಕಂಟೆಂಡರ್ ಸರ್, ನನಗೆ ಗೊತ್ತಿಲ್ಲ, ನಿಮ್ಮ ಬಾಯಲ್ಲಿ ಬಂತು ಅದಕ್ಕೆ ಕೇಳ್ತಾ ಇದ್ದೀನಿ. ಈಶ್ವರ್ ಖಂಡ್ರೆ ಅವರು ಮಾಡ್ತಾರೆ, ಮಹಾದೇವಪ್ಪ ಅವರು ಮಾಡ್ತಾರೆ. ಸೊ ನಾವು 1+2 ಅನ್ಕೊಂಡಿದ್ವಿ, 1+4 ತರದಲ್ಲಿ ಚಿತ್ರಣ. There are leaders of that kind who are capable of doing this job ಅಂತ ಹೇಳಿದ್ವಿ. ಹಾಗಾಗಿ ಯಾಕೆ ನೀವು ಎರಡು ಹೆಸರು ಸೀಮಿತವಾಗ್ತೀರಿ? ನಮ್ಮಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೆ ಬಹಳಷ್ಟು ನಾಯಕರುಗಳು ನಮ್ಮ ಹತ್ರ ಇದ್ದಾರೆ. ಅದ್ರ ಬಗ್ಗೆ ಕೊರತೆ ಇಲ್ಲ ಅನ್ನೋ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರಾಬ್ಲಮ್ ಆಫ್ ಮೆನಿ ಆಗಲ್ವಾ ನಾಗರಾಜ್ ಯಾದವ್ ಸರ್? ಎನಿವೆ ನಾನು 30 ಸೆಕೆಂಡ್ ಬೇಕಲ್ಲ, 5 ಸೆಕೆಂಡ್ ಅಲ್ಲಿ ಹಲವಾರು ನಾಯಕರ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ನೋಡಿದ್ರಿ, ಹಲವಾರು 3 ಸಲ 4 ಸಲ 5 ಸಲ 7 ಸಲ ಗೆದ್ದಿರ್ತಕ್ಕಂಥ ನಮ್ಮ ಹತ್ರ ಇದ್ದಾರೆ. HK ಪಾಟೀಲ್ ನೋಡಿ ಎಷ್ಟು ಸಲ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಮೇಲ್ಮನೆಯಲ್ಲಿ ಕೆಲಸ ಮಾಡೋದು, ಕೆಳ ಮೇಲೆ ಕೆಲಸ ಮಾಡಿದ್ರು. ಅವರು ಆರ್ಗನೈಸೇಷನ್ ಅಲ್ಲಿ AAC ಜನರಲ್ ಸೆಕ್ರೆಟರಿ ಮಹಾರಾಷ್ಟ್ರಲ್ಲಿ ಇನ್ಚಾರ್ಜ್ ಆಗಿದ್ದರು ನೋಡಿದ್ವಿ. ಬಹಳಷ್ಟು ರಾಜ್ಯಗಳು ಕೆಲಸ ಮಾಡೋದರೆಲ್ಲ ಇದ್ದಾರೆ. ಅನುಭವಸ್ಥ ನಾಯಕರುಗಳು ಇರೋದ್ರಿಂದ ಯಾವ ಪಕ್ಷದಲ್ಲಿ ಏನಾಗ್ತದೆ ಅದನ್ನ ಹೊರತುಪಡಿಸಿ ನಮ್ಮ ಪಕ್ಷದಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾ ನಾಯಕತ್ವ ಇರೋದ್ರಿಂದ ಬಹಳ ನಾಯಕರಿದ್ರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೋ ಅಲಾಂಗ್ ವಿತ್ ದ ಕನ್ಸಲ್ಟೇಷನ್ ಆಫ್ ದ ಸೀನಿಯರ್ ಲೀಡರ್ ದ ಸ್ಟೇಟ್ ವಿಲ್ ಅಬೈಡ್. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.